ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ನಿವೃತ್ತಗೊಂಡ ಸಂಚಾರಿ ನಿಯಂತ್ರಕನಿಗೆ ಬೀಳ್ಕೊಡುಗೆ. ಕೆಎಸ್ಆರ್ಟಿಸಿಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿ ಯಾವುದೇ ಸಾಮಾನ್ಯ ಅಪರಾಧಗಳಲ್ಲಿ ಸಿಲುಕಿಕೊಳ್ಳದೆ ಸಂಚಾರ ನಿಯಂತ್ರಕರಾಗಿ ಕೆಲಸ ನಿರ್ವಹಿಸಿ ಇಂದು ನಿವೃತ್ತಗೊಳ್ಳುತ್ತಿರುವ ಜಿ ಕೃಷ್ಣಮೂರ್ತಿರವರು ಇತರರಿಗೆ ಮಾರ್ಗದರ್ಶಕರಾಗಿದ್ದಾರೆ ಎಂದು ಇಲ್ಲಿನ ಘಟಕದ ಟಿಸಿ ಲಕ್ಷ್ಮೀಪತಿ ಹೇಳಿದರು. ಅವರು ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ಚಿಂತಾಮಣಿ ಕೆಎಸ್ಆರ್ಟಿಸಿ ಘಟಕದ ಆವರಣದಲ್ಲಿ ಸಂಚಾರಿ ನಿಯಂತ್ರಕರಾಗಿ ಸೇವೆ ಸಲ್ಲಿಸಿ ಇಂದು ನಿವೃತ್ತಗೊಂಡ ಕೃಷ್ಣಮೂರ್ತಿರವರನ್ನು ಬೀಳ್ಕೊಡುವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು. ತಾಲೂಕಿನ ಊಲ್ವಾಡಿ ಗ್ರಾಮದವರಾದ ಜಿ ಕೃಷ್ಣಮೂರ್ತಿರವರು ಬೆಳಗ್ಗೆ 5:30ಕ್ಕೆ ಶೆಡ್ಯೂಲ್ ಪ್ರಾರಂಭವಾಗುತ್ತಿದ್ದು ಆ ಸಮಯಕ್ಕೆ ಸರಿಯಾಗಿ ಬರುತ್ತಿದ್ದರು. ಬಂದು ರಾತ್ರಿ 9:30ರವರೆಗೂ ಕೆಲಸ ನಿರ್ವಹಿಸಿ ವಾಪಸ್ಸಾಗುತ್ತಿದ್ದರು. ಅಲ್ಲದೆ ಗೈರು ಹಾಜರಿ ಸಹ ಇಲ್ಲದೆ ಕೆಲಸವನ್ನು ಕ್ರಮಬದ್ಧ ನಿಯಮಬದ್ಧವಾಗಿ ನಿರ್ವಹಿಸುತ್ತಿದ್ದಲ್ಲದೆ ಇದೇ ಘಟಕದಲ್ಲಿ ಪದೋನ್ನತಿ ಹೊಂದಿ ಸಂಚಾರ ನಿಯಂತ್ರಕರಾಗಿ ತನಿಖಾ ದಳದಲ್ಲಿ ಸಹ ಕಾರ್ಯನಿರ್ವಹಿಸಿದ್ದರು ಎಂದರು. ನಿವೃತ್ತರಾದ ಕೃಷ್ಣಮೂರ್ತಿಯವರನ್ನು ಘಟಕದ ವ್ಯವಸ್ಥಾಪಕ ಶಂಕರ್, ಇನ್ಸ್ಪೆಕ್ಟರ್ ದೇವರಾಜ್ ಮತ್ತಿತರರು ಬೀಳ್ಕೊಟ್ಟರು. ಬೀಳ್ಕೊಡುಗೆ ಸ್ವೀಕರಿಸಿ ಮಾತನಾಡಿದ ಕೃಷ್ಣಮೂರ್ತಿ 1994ರಲ್ಲಿ ಕೆಎಸ್ಆರ್ಟಿಸಿಗೆ ಸೇರಿ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಘಟಕದ ಅಸಿಸ್ಟೆಂಟ್ ವರ್ಕ್ ಸೂಪರಿಂಟೆಂಡೆಂಟ್ ಸರಿತಾ, ಬಾಬು, ವಿನೋದ್, ವಸಂತಗೌಡ ಸೇರಿದಂತೆ ಹಲವಾರು ಚಾಲಕರು, ನಿರ್ವಾಹಕರು ಮತ್ತು ಘಟಕದ ಸಿಬ್ಬಂದಿ ಹಾಗೂ ಕೃಷ್ಣಮೂರ್ತಿ ಕುಟುಂಬದವರು ಮತ್ತಿತರರು ಉಪಸ್ಥಿತರಿದ್ದರು. ಎಎನ್ಎಂಆರ್ ನ್ಯೂಸ್ಗಾಗಿ ಟಿಪ್ಪುನಗರ ಇಮ್ರಾನ್ ಪಾಷಾ, ಚಿಂತಾಮಣಿ. ಯಾರಾದರೂ ಬಂದು ಮಾತಾಡ್ಬೋದು. ಶ್ರೀನಿವಾಸ್ ಗಂಟೆಗೆ ಅವ್ರ ಶೆಡ್ಯೂಲ್ ಆಪರೇಟ್ ಆಗ್ತಾ ಇತ್ತು. ಅವಾಗ 5:30ಗೆ ಇಲ್ಲಿ ಚಿಂತಾಮಣಿ ಪಕ್ಕದಲ್ಲಿ ಊಲ್ವಾಡಿ ಅಂತ ಅಲ್ಲಿಂದ ಬರೋರು ಕಾರ್ಯಾಚರಣೆ ಮಾಡಿ ರಾತ್ರಿ 9 ಗಂಟೆ 9:30ವರೆಗೂ ಆ ಶೆಡ್ಯೂಲ್ನ ಆಪರೇಟ್ ಮಾಡಿ ಯಾವತ್ತೂ ಅವರು ಒಂದು ದಿವಸನೂ ಆಬ್ಸೆಂಟ್ ಇರ್ತಾ ಇರಲಿಲ್ಲ. ಕೆಲಸದಲ್ಲೂ ಅಷ್ಟೇ ಪಂಕ್ಚುಯಾಲಿಟಿನ ಅವರು ಬೆಳೆಸ್ಕೊಂಡು ಬಂದವರು. ಹಾಗೂ ಆ ಸಮಯದಲ್ಲಿ ನಿರ್ವಾಹಕರ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಸಹ ಯಾವುದೇ ಒಂದು ಸಾಮಾನ್ಯ ಅಪರಾಧಗಳು ಅವ್ರು ಸಿಲುಕೊಂಡಿಲ್ಲ. ಇದೊಂದು ದೊಡ್ಡ ಅಚೀವ್ಮೆಂಟ್. ಅದಾದಮೇಲೆ ಇದೇ ಘಟಕದಲ್ಲಿ ಪದೋನ್ನತಿ ಹೊಂದಿ ಸಂಚಾರಿ ನಿಯಂತ್ರಕರಾದರು. ಸಂಚಾರಿ ನಿಯಂತ್ರಕರಾದರೂ ಅವರು ಸಹ ದಕ್ಷತೆಯಿಂದ ಕಾರ್ಯನಿರ್ವಹಿಸಿ ಕೆಲವು ಸಮಯಗಳ ಕಾಲ ತನಿಖಾ ದಳದಲ್ಲೂ ಸಹ ಅವರು ಕಾರ್ಯನಿರ್ವಹಿಸಿರುತ್ತಾರೆ. ಇವತ್ತು ನಮ್ಮ 60 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಸಂಸ್ಥೆಯಿಂದ ನಿವೃತ್ತರಾಗ್ತಾ ಇದ್ದಾರೆ. ಅವರಿಗೆ ಹಾಗೂ ಅವರ ಕುಟುಂಬದವರಿಗೆ ಮುಂದಿನ ದಿನಗಳಲ್ಲಿ ದೇವರು ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ತಮ್ಮೆಲ್ಲರ ಪರವಾಗಿ